ತುಮಕೂರಿನ ಐತಿಹಾಸಿಕ ಪ್ರಸಿದ್ಧ ಸಿದ್ದರ ಬೆಟ್ಟದ ರಂಭಾಪುರಿ ಶಾಖಾ ಮಠದಲ್ಲಿ ಶಿವರಾತ್ರಿ ಜಾಗರಣೆ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಲಿದೆ. ಮಠದ ಆವರಣದಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇದಕ್ಕಾಗಿ ವಿಶಾಲವಾದ ವೇದಿಕೆಯನ್ನು ಹಾಕಲಾಗಿದೆ. ಶಿವರಾತ್ರಿ ಹಬ್ಬದ ದಿನದಂದು ವೇದಿಕೆ ಕಾರ್ಯಕ್ರಮ ಇರಲಿದೆ. ರಂಭಾಪುರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ವೀರಭದ್ರ ಶಿವಾಚಾರ್ಯ, ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿ, ಕಾರದ ಮಠದ ವೀರ ಬಸವಲಿಂಗ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸೇರಿದಂತೆ ಹಲವು ಮಠಾಧೀಶರು ಭಾಗವಹಿಸಲಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿ ವಿವಿಧ ರಾಜಕೀಯ ಮುಖಂಡರು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿದ್ದಾರೆ. ಪರ್ವ ಗ್ರೂಪ್ನ ಸಂಸ್ಥಾಪಕ ನೀಲೇಶ್ ಹಾಗೂ ಶಶಿಧರ್ ನಾಗರಾಜಪ್ಪ ಕಾರ್ಯಕ್ರಮ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಜಾಗರಣೆ ನಿಮಿತ್ತ ಹಾಸ್ಯ ಕಾರ್ಯಕ್ರಮ ಕೂಡ ನಡೆಯಲಿದ್ದು, ನಟ ಜಗ್ಗೇಶ್ ಹಾಗೂ ಕಿರುತೆರೆಯ ಹಾಸ್ಯ ಕಲಾವಿದರು ಹಾಸ್ಯ ರಸ ದೌತಣ ಉಣಬಡಿಸಲಿದ್ದಾರೆ. ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಇದೇ ಭಾನುವಾರ 15ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಅಹೋರಾತ್ರಿ ಶಿವರಾತ್ರಿ ಮಹೋತ್ಸವ ಅಂತ ಒಂದು ನಾಮಾಂಕಿತದೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಮಹಾಶಿವರಾತ್ರಿ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಜಾಗರಣೆಯನ್ನು ಮಾಡ್ತಕ್ಕಂಥ ಒಂದು ಶುಭ ಸಂದರ್ಭ. ಜಾಗರಣೆ ಸದಾಕಾಲ ರಾತ್ರಿ ಹೊತ್ತು ಜಾಗೃತರಾಗಿರಬೇಕು, ಶಿವನ ಸಾನ್ನಿಧ್ಯದಲ್ಲಿರಬೇಕು, ಜೊತೆಯಲ್ಲಿ ಶಿವ ನಾಮಸ್ಮರಣೆಯೊಂದಿಗೆ ಇಡೀ ರಾತ್ರಿಯನ್ನು ಕಾಲವನ್ನು ಕಳೀಬೇಕು ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇಲ್ಲಿ. ಇವತ್ತಿನ ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಗಳನ್ನು, ಸಂಸ್ಕಾರದ ವಿಚಾರಗಳನ್ನು ಮತ್ತು ಒಂದು ರೀತಿಯಾಗಿ ಜೀವನದ ಮೌಲ್ಯಗಳ ಸಂದೇಶವನ್ನು ಈ ಇಡೀ ಮಠದ ಆವರಣದಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇದಕ್ಕಾಗಿ ವಿಶಾಲವಾದ ವೇದಿಕೆಯನ್ನು ಹಾಕಲಾಗಿದೆ. ಶಿವರಾತ್ರಿ ಹಬ್ಬದ ದಿನದಂದು ವೇದಿಕೆ ಕಾರ್ಯಕ್ರಮ ಇರಲಿದೆ. ರಂಭಾಪುರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ವೀರಭದ್ರ ಶಿವಾಚಾರ್ಯ, ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿ, ಕಾರದ ಮಠದ ವೀರ ಬಸವಲಿಂಗ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸೇರಿದಂತೆ ಹಲವು ಮಠಾಧೀಶರು ಭಾಗವಹಿಸಲಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿ ವಿವಿಧ ರಾಜಕೀಯ ಮುಖಂಡರು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿದ್ದಾರೆ. ಪರ್ವ ಗ್ರೂಪ್ನ ಸಂಸ್ಥಾಪಕ ನೀಲೇಶ್ ಹಾಗೂ ಶಶಿಧರ್ ನಾಗರಾಜಪ್ಪ ಕಾರ್ಯಕ್ರಮ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಜಾಗರಣೆ ನಿಮಿತ್ತ ಹಾಸ್ಯ ಕಾರ್ಯಕ್ರಮ ಕೂಡ ನಡೆಯಲಿದ್ದು, ನಟ ಜಗ್ಗೇಶ್ ಹಾಗೂ ಕಿರುತೆರೆಯ ಹಾಸ್ಯ ಕಲಾವಿದರು ಹಾಸ್ಯ ರಸ ದೌತಣ ಉಣಬಡಿಸಲಿದ್ದಾರೆ. ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಇದೇ ಭಾನುವಾರ 15ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಅಹೋರಾತ್ರಿ ಶಿವರಾತ್ರಿ ಮಹೋತ್ಸವ ಅಂತ ಒಂದು ನಾಮಾಂಕಿತದೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಮಹಾಶಿವರಾತ್ರಿ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಜಾಗರಣೆಯನ್ನು ಮಾಡ್ತಕ್ಕಂಥ ಒಂದು ಶುಭ ಸಂದರ್ಭ. ಜಾಗರಣೆ ಸದಾಕಾಲ ರಾತ್ರಿ ಹೊತ್ತು ಜಾಗೃತರಾಗಿರಬೇಕು, ಶಿವನ ಸಾನ್ನಿಧ್ಯದಲ್ಲಿರಬೇಕು, ಜೊತೆಯಲ್ಲಿ ಶಿವ ನಾಮಸ್ಮರಣೆಯೊಂದಿಗೆ ಇಡೀ ರಾತ್ರಿಯನ್ನು ಕಾಲವನ್ನು ಕಳೀಬೇಕು ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇಲ್ಲಿ. ಇವತ್ತಿನ ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಗಳನ್ನು, ಸಂಸ್ಕಾರದ ವಿಚಾರಗಳನ್ನು ಮತ್ತು ಒಂದು ರೀತಿಯಾಗಿ ಜೀವನದ ಮೌಲ್ಯಗಳ ಸಂದೇಶವನ್ನು ಈ ಇಡೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.